ಇಡೀ ದಾಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರುವಂಥ ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರಗಳಿದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ. ನಾನು ಅವರನ್ನು 20 ವರ್ಷದಿಂದ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರು ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದಂಥದ್ದು. ಅವ್ರು ಯಾವಾಗಲೂ ಕೂಡ ಹಿಟ್ ಆ್ಯಂಡ್ ರನ್. ಸುಮ್ಮನೆ ಏನೋ ಹೇಳೋದು, ನನ್ನ ಜೇಬಲ್ಲಿ ಏನೋ ಇದೆ, ನನ್ನ ಕೈಯಲ್ಲಿ ಏನೋ ಇದೆ, ನನಗೇನೋ ಮಾಹಿತಿ ಇದೆ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ. ಮತ್ತು ಅನೇಕ ಸಂದರ್ಭ ಅವ್ರು ಸೂಕ್ತ ಸಮಯ ಬಂದು ಹೇಳಿದಾಗ ಅದರಲ್ಲಿ ಯಾವುದೇ ರೀತಿಯ 1% ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ. ಆದ್ದರಿಂದ ಅವರ ಪ್ರತಿ ಸಲ ಇದೇ ಥರ ಮಾತಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಕೇಂದ್ರ ಸಚಿವರಾಗಿದ್ಮೇಲೂ ಕೂಡ ಅದಕ್ಕೆ ಉತ್ತರ ಕಾಂಗ್ರೆಸ್ನವರಿದ್ದಾರೆ. ನೋಡಿ, ಸುಮ್ಮನೆ ಇವೆಲ್ಲ ಇಡಿ ಯಾರ್ದು? ಇಡಿ ಇವಾಗ ದುರುಪಯೋಗ ಪಡ್ತಾ ಇರೋರು ಯಾರು? ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆಯಿಂದ ಚೀಮಾರಿ ಆಗ್ತಾಯಿದೆ, ಪದೇ ಆಗ್ತಾಯಿದೆ. ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ಥರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ, ಅದು ಉನ್ನತ ಸಂಸ್ಥೆ, ಇದು ತನಿಖಾ ಸಂಸ್ಥೆ. ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು BJP ಪಾರ್ಟಿಯ ಒಂದು ಸಂಸ್ಥೆ ಆಗೋಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ. ಆದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ. ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು. ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಇದು ಇಡಿ ಅವರು ಕೇವಲ BJPಯನ್ನು ವಿರೋಧ ಮಾಡ್ತಕ್ಕಂಥವ್ರು, BJP ಜೊತೆ ಇಲ್ಲದೇ ಇರತಕ್ಕಂಥವ್ರು, ರಾಜಕೀಯವಾಗಿ ಮತ್ತು ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ಥರ ಕ್ರಮ ಆಗ್ತಾಯಿದೆ. ಇದು ದೇಶಕ್ಕೆ ಒಳ್ಳೆಯದಾಯಿತು. ಇಡಿಗೆ ಏನಾದರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಜನ ನೋಡ್ತಾರೆ ಇದನ್ನೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತು ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆಗಳು ಉಳಿಸ್ಬೇಕು. ನಾವು ಸಂಸ್ಥೆಗಳನ್ನು ಈ ರೀತಿ ನಾಶ ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ದಯವಿಟ್ಟು ಇದನ್ನು ನಿಮ್ಮ ಒಂದು ಅಂಗ ಸಂಸ್ಥೆಯ ಥರ ಉಪಯೋಗಿಸ್ಕೋಬೇಡಿ. ಇಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಯಾವುದೇ ಕೇಂದ್ರದ ಒಂದು ಕೇಂದ್ರ ಅಡಿಯಲ್ಲಿರೋ ಸಂಸ್ಥೆಗಳನ್ನು ದಯವಿಟ್ಟು ಅದನ್ನು ಉಳಿಸಿ ಬೆಳೆಸಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ. ಸರ್, ಇನ್ನೊಂದು ರಾಮನಗರ ಜಿಲ್ಲೆ ವಿಚಾರವಾಗಿ ಅಧಿಕಾರ ಹಿಂಗೆ ಶಾಶ್ವತವಾಗಿರಲ್ಲ, ಮತ್ತೆ ಇಡೀ ದಾಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರುವಂಥ ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರಗಳಿದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ. ನಾನು ಅವರನ್ನು 20 ವರ್ಷದಿಂದ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ. ಅವ್ರು ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದಂಥದ್ದು. ಅವ್ರು ಯಾವಾಗಲೂ ಕೂಡ ಹಿಟ್ ಆ್ಯಂಡ್ ರನ್. ಸುಮ್ಮನೆ ಏನೋ ಹೇಳೋದು, ನನ್ನ ಜೇಬಲ್ಲಿ ಏನೋ ಇದೆ, ನನ್ನ ಕೈಯಲ್ಲಿ ಏನೋ ಇದೆ, ನನಗೇನೋ ಮಾಹಿತಿ ಇದೆ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ. ಮತ್ತು ಅನೇಕ ಸಂದರ್ಭ ಅವ್ರು ಸೂಕ್ತ ಸಮಯ ಬಂದು ಹೇಳಿದಾಗ ಅದರಲ್ಲಿ ಯಾವುದೇ ರೀತಿಯ 1% ಕೂಡ ಅದರಿಂದ ಏನೋ ಹೊಸ ವಿಷಯ ಹೊರಗೆ ಬಂದಿಲ್ಲ. ಆದ್ದರಿಂದ ಅವರ ಪ್ರತಿ ಸಲ ಇದೇ ಥರ ಮಾತಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಕೇಂದ್ರ ಸಚಿವರಾಗಿದ್ಮೇಲೂ ಕೂಡ ಅದಕ್ಕೆ ಉತ್ತರ ಕಾಂಗ್ರೆಸ್ನವರಿದ್ದಾರೆ. ನೋಡಿ, ಸುಮ್ಮನೆ ಇವೆಲ್ಲ ಇಡಿ ಯಾರ್ದು? ಇಡಿ ಇವಾಗ ದುರುಪಯೋಗ ಪಡ್ತಾ ಇರೋರು ಯಾರು? ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆಯಿಂದ ಚೀಮಾರಿ ಆಗ್ತಾಯಿದೆ, ಪದೇ ಆಗ್ತಾಯಿದೆ. ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ಥರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ, ಅದು ಉನ್ನತ ಸಂಸ್ಥೆ, ಇದು ತನಿಖಾ ಸಂಸ್ಥೆ. ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು BJP ಪಾರ್ಟಿಯ ಒಂದು ಸಂಸ್ಥೆ ಆಗೋಗಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ. ಆದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದಲ್ಲ. ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು. ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಇದು ಇಡಿ ಅವರು ಕೇವಲ BJPಯನ್ನು ವಿರೋಧ ಮಾಡ್ತಕ್ಕಂಥವ್ರು, BJP ಜೊತೆ ಇಲ್ಲದೇ ಇರತಕ್ಕಂಥವ್ರು, ರಾಜಕೀಯವಾಗಿ ಮತ್ತು ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ಥರ ಕ್ರಮ ಆಗ್ತಾಯಿದೆ. ಇದು ದೇಶಕ್ಕೆ ಒಳ್ಳೆಯದಾಯಿತು. ಇಡಿಗೆ ಏನಾದರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಜನ ನೋಡ್ತಾರೆ ಇದನ್ನೆಲ್ಲ. ಅದಕ್ಕೋಸ್ಕರ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತು ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆಗಳು ಉಳಿಸ್ಬೇಕು. ನಾವು ಸಂಸ್ಥೆಗಳನ್ನು ಈ ರೀತಿ ನಾಶ ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ದಯವಿಟ್ಟು ಇದನ್ನು ನಿಮ್ಮ ಒಂದು ಅಂಗ ಸಂಸ್ಥೆಯ ಥರ ಉಪಯೋಗಿಸ್ಕೋಬೇಡಿ.
ಇಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಯಾವುದೇ ಕೇಂದ್ರದ ಒಂದು ಕೇಂದ್ರ ಅಡಿಯಲ್ಲಿರೋ ಸಂಸ್ಥೆಗಳನ್ನು ದಯವಿಟ್ಟು ಅದನ್ನು ಉಳಿಸಿ ಬೆಳೆಸಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ. ಸರ್, ಇನ್ನೊಂದು ರಾಮನಗರ ಜಿಲ್ಲೆ ವಿಚಾರವಾಗಿ ಅಧಿಕಾರ ಇಂದು ಶಾಶ್ವತವಾಗಿರಲ್ಲ. ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.